ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಕನ್ನಡ ವಚನ ಸಾಹಿತ್ಯದಲ್ಲಿ ಒಬ್ಬರಾದ ಸತ್ಯಕ್ಕ ಅಥವಾ ಸತ್ತಕ್ಕನ ಕೊಡುಗೆಯು ದೊಡ್ಡದು. ಇವರ ಜನ್ಮಸ್ಥಳದ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೆಲವು ಮೂಲಗಳ ಪ್ರಕಾರ ಸತ್ತಕ್ಕನು ಶಿವಮೊಗ್ಗ ಜಿಲ್ಲೆಯ ಶಿರಳಕೊಪ್ಪದ ಬಳಿಗಿರುವ ಹಿರೇಜಂಬೂರಿನಲ್ಲಿ ಜನಿಸಿದಳು. ಇನ್ನು ಕೆಲವು ಮೂಲಗಳು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕದ ಅಗ್ರಹಾರದಲ್ಲಿ ಜನಿಸಿದಳು ಎಂದು ಹೇಳುತ್ತವೆ. ನಡುಗನ್ನಡ ಕಾವ್ಯಕೃತಿಗಳಲ್ಲಿ ಸತ್ತಕ್ಕನ ಉಲ್ಲೇಖವಿದೆ. ಹರಿಹರ, ಲಕ್ಕಣ್ಣ ದಂಡೇಶ, ಮುಪ್ಪಿನ ಷಡಕ್ಷರಿ, ನಂಜುಂಡ ಕವಿ, ವಿರೂಪಾಕ್ಷ ಪಂಡಿತ, ಷಡಕ್ಷರದೇವ, ಶಾಂತಲಿಂಗ ದೇಶಿಕ, ತೋಂಟದ ಸಿದ್ಧಲಿಂಗ ಶಿವಯೋಗಿ, ಸರ್ವಜ್ಞರ ಕಾವ್ಯಗಳಲ್ಲಿ ಸತ್ತಕ್ಕನ ಬಗ್ಗೆ ಉಲ್ಲೇಖಗಳಿವೆ. ಶಿವಶರಣರ ತ್ರಿಪದಿಗಳು, ಕನ್ನಡ ಜನಪದ ಸಾಹಿತ್ಯ ಭಂಡಾರ, ಅಕ್ಕನಾಗಮ್ಮನ ಜೋಗುಳಪದ ದಂತಹ ಜನಪದ ಕಾವ್ಯಗಳಲ್ಲಿಯೂ ಸತ್ತಕ್ಕನ ಜೀವನ ವೃತ್ತಾಂತಗಳಿವೆ. ಆದಯನ ವಚನಗಳಲ್ಲಿ ಸತ್ತಕ್ಕನ ಪ್ರಸ್ತಾಪವಿದೆ. ಹಿರೇಜಂಬೂರಿನಲ್ಲಿ ಜಕ್ಕೇಶ್ವರ ದೇವಸ್ಥಾನವಿದ್ದು ಅಲ್ಲಿಯೇ ಸತ್ತಕ್ಕ ವಾಸಿಸುತ್ತಿದ್ದಳು. 12ನೇ ಶತಮಾನದಲ್ಲಿ ಶರಣರ ಮನೆಯ ಅಂಗಳದ ಕಸಗೂಡಿಸುವ ಕಾಯಕದಲ್ಲಿ ನಿರತಳಾಗಿದ್ದಳು ಎಂದು ತಿಳಿದುಬರುತ್ತದೆ. ಅವಳು ಬಾಣ, ನಂಬಿಯಣ್ಣ, ಸಿರಿಯಾಳ, ಚಂಗಳೆ, ಸಿಂಧೂಬಲ್ಲಾಳ, ಗೊಲ್ಲಾಳ, ಸಾಮವೇದಿ ಮುಂತಾದ ಪುರಾತನ ಶರಣರನ್ನು ಮತ್ತು ದಾಸಿಮಯ್ಯ, ದುಗ್ಗಳೆ, ಕೆಂಭಾವಿ ಭೋಗಣ್ಣ, ಮಾದಾರ ಚೆನ್ನಯ್ಯ, ಬಿಬ್ಬಿಬಾಚಯ್ಯ, ಬಳೇಶ್ವರ ಮಲ್ಲಯ್ಯ, ಮರುಳ ಶಂಕರದೇವ, ಮುಕ್ತಾಯಕ್ಕ ಮುಂತಾದ ಸಮಕಾಲೀನ ಶರಣರನ್ನು ಸ್ಮರಿಸಿದ್ದಾಳೆ. ಆದಯನ ವಚನಗಳಲ್ಲಿ ಸತ್ತಕ್ಕನ ಯುಕ್ತಿಯ ಬಗ್ಗೆ ಪ್ರಸ್ತಾಪವಿದೆ. ಶಂಭುಜಕ್ಕೇಶ್ವರ ದೇವಾಲಯವು ಈಕೆಯ ಇಷ್ಟದೈವವಾಗಿದ್ದು ಈಕೆಯ ವಚನಾಂಕಿತವು ಶಂಭುಜಕ್ಕೇಶ್ವರ ಆಗಿದೆ. ಸತ್ತಕ್ಕ ದಲಿತ ವರ್ಗದ ಶರಣೆಯಾಗಿರಬೇಕೆಂಬ ಅಭಿಪ್ರಾಯಗಳಿವೆ. ಶಿವನ ಬಗೆಗೆ ಏಕನಿಷ್ಠಾಭಕ್ತಿ ಹೊಂದಿದ್ದ ಸತ್ತಕ್ಕ ತನ್ನ ವಚನಗಳಲ್ಲಿ ಶಿವನನ್ನೇ ವಿಡಂಬಿಸಿದ್ದಾಳೆ. ತಮಿಳುನಾಡಿನ 63 ಪುರಾತನರ ಪ್ರಭಾವಕ್ಕೊಳಗಾಗಿದ್ದ ಸತ್ತಕ್ಕ ತನ್ನ ವಚನಗಳಲ್ಲಿ ಅವರೆಲ್ಲರನ್ನೂ ಸ್ಮರಿಸಿದ್ದಾಳೆ. ಸತ್ತಕ್ಕನ ವಚನದಲ್ಲಿ ಲಂಚ ಪದಬಳಕೆಯಾಗಿದೆ. ಈಕೆಯ ಕಾಲವು ಕ್ರಿಸ್ತ ಶಕ 1160 ಎಂದು ಅಂದಾಜಿಸಲಾಗಿದೆ. ಈಕೆ ಶರಣ ಕ್ರಾಂತಿಯ ಕೊನೆಯ ಘಟ್ಟದಲ್ಲಿ ಬೆಳಕಿಗೆ ಬಂದ ಶರಣೆಯಾಗಿದ್ದಾಳೆಂದು ಹೇಳಲಾಗಿದೆ. ಶಕ್ತಿಗಿಂತ ಯುಕ್ತಿ ದೊಡ್ಡದು ಎಂದು ತಿಳಿದುಕೊಂಡಿದ್ದ ಸತ್ತಕ್ಕ ಹಲವು ಹೊಸ ವಿಚಾರಗಳನ್ನು ತನ್ನ ವಚನಗಳಲ್ಲಿ ಹೇಳಿದ್ದಾಳೆ. ಆವ ಜಾತಿಯಲ್ಲಿ ಜನಿತವಾದಡೇನು ಪೂರ್ವಗುಣಧರ್ಮಗಳ ಮುಟ್ಟದೆ. ಈ ನುಡಿ ಆಕೆಯ ವಚನಗಳಲ್ಲಿ ಬರುತ್ತದೆ. ಅನುಭವ ಮಂಟಪದಲ್ಲಿ ಈಕೆ ಭಾಗವಹಿಸಿರುವುದರ ಬಗೆಗೆ ಆಧಾರಗಳಿಲ್ಲ. ಇವಿಷ್ಟು ಸತ್ತಕ್ಕನ ಜೀವನದ ಬಗ್ಗೆ ಸಮಗ್ರವಾದ ಚಿತ್ರಣವನ್ನು ನೀಡುತ್ತದೆ. ಧನ್ಯವಾದಗಳು.